ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಒಂದೆಡೆ ಮಳೆಯ ನಿರೀಕ್ಷೆಯಲ್ಲಿ ರೈತರು ಆಕಾಶದತ್ತ ಮುಖ ಮಾಡಿ ಕುಳಿತರೆ ಮತ್ತೊಂದೆಡೆ ಮೇವು ನೀರಿನ ಕೊರತೆಯಿಂದ ಕುರಿಗಾಹಿಗಳ ಬದುಕು ಅಕ್ಷರಶಃ ಅಲೆಮಾರಿಯಾಗಿಬಿಟ್ಟಿದೆ. ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ಕಾಡು ಗುಡ್ಡ ಹಾಗೂ ಬಯಲು ಪ್ರದೇಶಗಳು ಬರಿದಾಗಿದ್ದು ಕುರಿ ಮೇಕೆಗಳಿಗೆ ಹಸಿರು ಮೇವು ಸಿಗದೆ ಕುರಿಗಾಹಿಗಳು ಪ್ರತಿದಿನ ಹೊಸ ಪ್ರದೇಶಗಳ ಹುಡುಕಾಟದಲ್ಲಿ ಅಲೆದಾಡುವಂತಾಗಿದೆ. ನೀರಿನ ಮೂಲಗಳು ಬತ್ತಿರುವುದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವುದು ಕೂಡ ಇದೀಗ ದೊಡ್ಡ ಸವಾಲಾಗಿದೆ. ಆಹಾರದ ಕೊರತೆಯಿಂದ ಕುರಿಗಳು ದುರ್ಬಲವಾಗುತ್ತಿದ್ದು ಸಾಕಾಣಿಕೆಯನ್ನ ನಂಬಿಕೊಂಡಿರುವಂತಹ ಕುಟುಂಬಗಳ ಆದಾಯಕ್ಕೂ ಕೂಡ ಹೊಡೆತ ಬಿದ್ದಿದೆ. ಮುಂಗಾರು ಕೈಕೊಟ್ಟ ಪರಿಣಾಮ ಈಗ ಕೃಷಿ ಮಾತ್ರವಲ್ಲ, ಪಶುಸಂಗೋಪನಾ ಕ್ಷೇತ್ರವೂ ಕೂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ನೀವು ಮಾತಾಡ್ತಾರೆ ಸರ್ ಮುಂಗಾರು ಮಳೆ ಬಿದ್ದಿಲ್ಲ ಸರ್. ನಮ್ಮ ಕುರಿ ಜಾನುವಾರುಗಳು ಸರ್ ಸ್ವಲ್ಪ ಮೇವಿಲ್ಲ ಸರ್, ಕುಡ್ಲಾಕ ಮೇವು ಇಲ್ಲ, ತಿನ್ಲಾಕ ಸರ್, ಕುಡ್ಲಾಕ ನೀರಿಲ್ಲ ಸರ್, ಒಂದು ಹನಿ ಸ್ವಲ್ಪ ನೀರಿಲ್ಲ ಸರ್. ಅಲ್ಲಿ ಇಲ್ಲಿ ಎಲ್ಲ ತಲೆ ಎಲ್ಲಿ ಹೊಲ್ಸಾಗ ನೀರು ಕೊಂಡಿ ಸರ್, ಬ್ಯಾನಿ ಬಿತ್ತು ಹೊಂಟ ಸರ್, ಸುಂಬಳು ಸೋರತ್ತವ ಇಂಥ ಎಲ್ಲ ಮರಿ ಸೈಲಕ್ಕೆ ಹತ್ತವ ಸರ್. ಇವಕ್ಕ ಸುಂಬಳು ಹೊಂಟ ಸರ್, ಇವಕ್ಕ ಉರಿ ಹೊಂಟ, ಚಳಿ ಹೊಂಟ ಸರ್, ಏನು ಭೀ ನೋಡೋದಿಲ್ಲ ಸರ್. ಇದು ಈಗ ವರ್ಷ ಬೇಸಿಗೆ ಅಷ್ಟೇ ತೊಂದರೆ ಇರ್ತಿ ಸರಿ, ಮಳೆಗಾಲ ಸರ್ ಹಾಗೆ ಬರ್ತೈತೆ ಸರ್. ಮುಂಗಾರು ಹಿಂದೆ ಮಾತು ಸ್ವಲ್ಪ ಮಂದಿ ಎಲ್ಲ ಗಳೆ ಎಲ್ಲ ಹೊಡಿತಾರೆ ಸರ್, ಹೊಲ ಕಡೆ ಗಳೆ ಹೊಡೆದಿಲ್ಲ ಸರ್. ಏನು ನೋಡ್ರಿ ಭೂಮಿ ಸರ್ ಪೂರ ಖರಾಗ ಐತಿ ಸರ್. ಮುಂಗಾರು ಸರಿ ಆಗಾದ್ರೆ ರೈತರು ಹಿಗ್ಗರು ನಾವು ಹಿಗ್ತೇವೆ ಸರ್. ರೈತರ ಹೊಲದಾಗ ಏನು ಬಿಲ್ಲ ಸರ್, ನಾವೇನು ಮಾಡ್ರಿ ಹೇಳಿ. ರೈತರಿಲ್ಲ ನೀರು ಸ್ವಲ್ಪ ನೀರು ಕುಡ್ಲಾಕ ಕೂಡ ಇಲ್ಲ ಇರ್ತಾರೆ ಸರ್. ಹಾಂ ಪೂರ ಕೆರೆ ಬಾವಿ ಬತ್ತಿ ಎಲ್ಲೆಲ್ಲ ಬತ್ತಾಗ ಸರ್, ಏನಿಲ್ಲ ಸರ್. ಹಾಂ ಭಾಳ ಕಿರಿಕೆ ಸರ್. ಎಲ್ಲ ರೈತರು ಹಾಡು ಸುಟ್ಟು ಮಾತಾಡ್ತಾರೆ ಸರ್, ಇಲ್ಲ ರೈತರು ಬಾ ಅಂತೀರಿ ಸರ್. ನಮ್ಮ ಸರ್ ಇವ್ನು ಟೋಟಲ್ ಸರ್ 150 180 ಸರ್ ಟೋಟಲ್ ಇವು. ಹಾಂ ರೀ ಮೇವು ಇಲ್ಲ ಸರ್. ಊರು ಬಿಟ್ಟು ಊರಿಗೆ ಹೋಯ್ತೇವೆ ಸರ್, ಊರು ಬಿಟ್ಟು ಊರಿಗೆ ಹೋಯ್ತೇವೆ ಸರ್. ಎಲ್ಲಿ ನೀರಿದ್ದು ಅಲ್ಲಿ ಎಲ್ಲಿ ಮೇವು ಇತ್ತು ಅಲ್ಲಿ ಹೋಗ್ಬೇಕು ಸರ್ ನಾವು. ಹಾಂ ಇವತ್ತಿನ ಎಲ್ಲಿ ಬಿ ಸಿಗಿಲ್ಲ ಹೋಗ್ಬೇಕತ್ತ ಸರ್. ಎಕಡೆ ಭೀ ಹೋಗ್ಬೇಕತ್ತ, ಹೋಗೋ ಸ್ಥಾನ ಭಾಗ ಇಲ್ಲ ಸರ್, ಎಕಡೆ ಭೀ ಹೋಗ್ಬೇಕತ್ತದ.